ಮಳಲೂರು ಏತ ನೀರಾವರಿ ಯೋಜನೆಗೆ ಅನುಮೋದನೆ ಸಿಕ್ಕಿ 26 ವರ್ಷ ಕಳೆದಿದೆ. ಸುಮಾರು 20 ಕೋಟಿ ರು ಹಣ ವಿನಿಯೋಗವಾಗಿದ್ದರೂ ಕಾಮಗಾರಿ ಮುಗಿದಿಲ್ಲ. ಇನ್ನು ಭೂಮಿ ಕಳೆದುಕೊಂಡ ರೈತರಿಗೆ 2025ರಲ್ಲಿ ಬರಬೇಕಿದ್ದ 6 ಕೋಟಿ ರು ಹಾಗೂ ನ್ಯಾಯಾಲಯದ ಆದೇಶದ ಮುಖೇನ ಬರಬೇಕಿದ್ದ 4 ಕೋಟಿ 70 ಲಕ್ಷ ರು ಪರಿಹಾರದ ಹಣ ಇನ್ನೂ ಸರಿಯಾಗಿ ವಿತರಣೆಯಾಗಿಲ್ಲ. ಕೇವಲ ಪರಿಹಾರದ ಹಣ ಹಂಚಲು ವರ್ಷಗಟ್ಟಲೆ ತಗಲುವ ಇವರಿಂದ ಯೋಜನೆ ಪೂರ್ಣಗೊಳ್ಳಲು ಹೇಗೆ ಸಾಧ್ಯ? ಅಧಿಕಾರಿಗಳು ಮತ್ತು ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದ್ದು, ನೀರು ಹರಿಸದಿದ್ದರೆ ಸಾರ್ವಜನಿಕ ಹಣದ ನಷ್ಟ ಭರಿಸುವಂತೆ ನಾವು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ರೂಪಿಸಲಿದ್ದೇವೆ ಎಂದು ರೈತ ಸಂಘದ ಮುಖಂಡರಾದ ಸುನಿಲ್ ಕುಮಾರ್ ಹೇಳಿದರು. ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈ ಒಂದು ಸಂಘಟನೆಯ ಮುಂದೆ ಎರಡು ಸಾರ್ವಜನಿಕ ಸಮಸ್ಯೆಗಳ ಸವಾಲುಗಳಿದ್ದಾವೆ. ಒಂದೇನಪ್ಪ ಅಂತಂದರೆ, ಮಳಲೂರು ಏತ ನೀರಾವರಿ ಯೋಜನೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆದು ಇಲ್ಲಿಗೆ 26 ವರ್ಷಗಳು ಕಳೆಯಿತು. ಸುಮಾರು 20 ಕೋಟಿಗಳ ಹಣ, ಬಡ್ಡಿ ಸಮೇತ 20 ಕೋಟಿಗಳ ಹಣ ವಿನಿಯೋಗ ಆಗಿದೆ. ಆದರೆ ಅದು ಇವತ್ತಿನವರೆಗೂ ಕಾಮಗಾರಿ ಪೂರ್ಣಗೊಳ್ಳಿಲ್ಲ ಅಂತಂದರೆ ಆ ಸಾರ್ವಜನಿಕರ ಹಣ ಒಂದೇನಿತ್ತದೋ ಅದು ಅಪಮೌಲ್ಯಗೊಂಡಿದೆ ಅಂತಕ್ಕಂತಹ ವಿಚಾರವನ್ನು ಇಟ್ಕೊಳ್ತೀವಿ. ಹಾಗೆಯೇ ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಕಾಮಗಾರಿಯನ್ನು ಮುಗಿಸಿ ನೀರು ಹರಿಸಬೇಕು. ಆದರೆ ಎಷ್ಟು ಒಂದು ಬೇಜವಾಬ್ದಾರಿ ಇದೆ ನಮ್ಮಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳಲ್ಲಿ ಅಂತ ಅದಾದರೆ, ಸುಮಾರು 2025ನೇ ಇಸ್ವಿನಲ್ಲಿ 6 ಕೋಟಿ ರೂಪಾಯಿ ಭೂಮಿ ಕಳೆದುಕೊಂಡಂತಹ ರೈತರ ಪರಿಹಾರದ ಹಣ ಬಂದಿದೆ. ಮತ್ತು 2025ನೇ ಇಸ್ವಿನಲ್ಲಿ 4 ಕೋಟಿ 70 ಲಕ್ಷ ರೈತರು ಭೂಮಿ ಕಳ್ಕೊಂಡಂಥ ರೈತರಿಗೆ ನ್ಯಾಯಾಲಯದ ಆದೇಶಗಳ ಮೂಲಕ ಪರಿಹಾರದ ಹಣ ಬಂದಿದೆ. ಅದು ಇಲ್ಲಿವರೆಗೂ ಕೂಡ ಅದನ್ನು ಸರಿಯಾದ ಸ್ಥಿತಿಯಲ್ಲಿ ಅದನ್ನು ವಿತರಣೆ ಮಾಡಿಲ್ಲ. ಇವರು ವಿತರಣೆ ಮಾಡೋದು ಕೇವಲ ಪರಿಹಾರದ ಹಣ ವಿತರಣೆ ಮಾಡೋಕ್ಕೇ ಇವರು ಒಂದೊಂದು ವರ್ಷಗಟ್ಟಲೆ 2 ವರ್ಷಗಟ್ಟಲೆ ತಗೊಳ್ಳೋದೇ ಆದರೆ ಇವರು ಯೋಜನೆಯನ್ನು ಪೂರ್ಣಗೊಳಿಸ್ತಾರಾ? ಒಂದು. ಎರಡನೇದಾಗಿ 25 ವರ್ಷಗಳ ಕಾಲ ಅನೇಕ ಹೋರಾಟಗಳ ಮುಖೇನ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಭಾಗದ ರೈತರು ಇವತ್ತಿನವರೆಗೂ ಆ ಒಂದು ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಯಾವುದೇ ಒಂದು ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಇಚ್ಛಾಶಕ್ತಿ ವ್ಯಕ್ತಪಡಿಸಿಲ್ಲದೆ ಇರೋದಕ್ಕೆ ನೋಡಿದಾಗ ಇವತ್ತು ಒಂದು ಗಟ್ಟಿಯಾದಂತಹ ಚಳುವಳಿ ರೂಪಿಸಬೇಕಾದಂಥ ಅನಿವಾರ್ಯ ಇದೆ. ಏನಪ್ಪ ಅಂತಂದರೆ, ಮಳಲೂರು ಏತಾವರಿ ನೀರನ್ನು ಹರಿಸಿ, ಇಲ್ಲ ಅಂತಂದರೆ ಅನಗತ್ಯವಾಗಿ ಖರ್ಚು ಮಾಡಿ ಹಾಳು ಮಾಡಿರ್ತಕ್ಕಂಥ ಸಾರ್ವಜನಿಕ ಹಣದ ವೆಚ್ಚವನ್ನು ಭರಿಸಿ ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಇದೊಂದು ಗಟ್ಟಿಯಾದ ಚಳುವಳಿಯನ್ನು ಹೋರಾಟ ಮಾಡ್ತಾ, ಹಾಗೆಯೇ